ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಮಂಡ್ಯದ ತೂಬಿನಕೆರೆಯಿಂದ ಈಗ ಪಾದಯಾತ್ರೆ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಯುತ್ತಿರ್ತಕ್ಕಂಥ ಈ ಒಂದು ಪಾದಯಾತ್ರೆಗೆ ಬಿ ರಾಘವೇಂದ್ರ ಅವರು ಕೂಡ ಅಂದ್ರೆ ಅವರ ಸಹೋದರ ಆಗಿರ್ತಕ್ಕಂಥವ್ರು ಸಾಥನ್ನ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಪಾದಯಾತ್ರೆಗೆ ನೀವು ಕೂಡ ಸಾಥನ್ನ ಕೊಟ್ಟಿದ್ದೀರಿ. ಮೊನ್ನೆ ಪಾದಯಾತ್ರೆ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಇವತ್ತು ಎನ್ಡಿಎ ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಬೃಹತ್ ಜನಾಂದೋಲನ ಇವತ್ತು 6ನೇ ದಿನಕ್ಕೆ ಕಾಲಿಡ್ತಾ ಇದೆ. ಸುಮಾರು 80 ಕಿಲೋಮೀಟರ್ಗಿಂತ ಹೆಚ್ಚು ಪಾದಯಾತ್ರೆ ಆಗಿದೆ. ದಿನಕ್ಕೆ ಸುಮಾರು 20,000 to 30,000 ಜನ. ಸರ್, ಕಂಪ್ಲೀಟ್ ಆಗಿ ಕಾಂಗ್ರೆಸ್ ನಾಯಕರು ನಿಮ್ಮ ಪ್ರತಿ ಪಾದಯಾತ್ರೆಗೂ ಕೂಡ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಇದೇ ಅದಿಲ್ಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲ ಸೇರಿ. ಈಗ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೋರಾಟಕ್ಕೆ ಜಗ್ಗಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಫೈನಲ್ ಆಗಿ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗುತ್ತಾ? ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ಕೊಂಡಿದ್ದೀರಾ ಸರ್? ಸರ್, ಇಲ್ಲಿ ಯಾರೋ ಜಗ್ಗದು ಬಗ್ಗದು, ಯಾರೋ ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಇದು ಜನಸಾಮಾನ್ಯರ ಪ್ರಶ್ನೆ. ಇದು ಜನಸಾಮಾನ್ಯರ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಈ ಒಂದು ಸರ್ಕಾರ, ಪರಿಜಾತಿ ಪರಿಶ್ರಮ ಪಂಗಡದ ಹಣವನ್ನು ದುರುಪಯೋಗ ಪಡಿಸಿದ ಈ ಸರ್ಕಾರ, ಒಬ್ಬ ಗೌರವಿತ ಅಧಿಕಾರಿಗಳು ಕೂಡ ಗೌರವದಿಂದ ಬದುಕುವಂತ ಒಂದು ವಾತಾವರಣ ಇಲ್ಲದೆ ಮಾನಸಿಕ ಸ್ಥೈರ್ಯವನ್ನ ಕಳೆದುಕೊಂಡು ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿರುವಂತ ಉದಾಹರಣೆ. ಇದರ ವಿರುದ್ಧ ನಮ್ಮ ಹೋರಾಟ ಹೊರತು ಯಾವುದೋ ವೈಯಕ್ತಿಕವಾಗಿ ಯಾವುದೋ ಒಂದು ಪಕ್ಷ, ವ್ಯಕ್ತಿ, ಯಾವ್ದು ಪ್ರಶ್ನೆ ಇಲ್ಲ. ಉದಾಹರಣೆಗೆ ಮೂಡದಲ್ಲಿ 1000 ಜನ ಅರ್ಜಿ ಕೊಟ್ಟು ಇವತ್ತು ಮೂಡ ಸೈಟ್ ಆಗಿಲ್ಲ ಇವತ್ತು. ಆದ್ರೆ ಯಾವುದೋ ಒಂದು ಕುಟುಂಬ ದುರುಪಯೋಗ ಪಡಿಸಿಕೊಂಡಿದೆ, 1000 ಕೋಟಿ ಲೂಟಿ ಆಗಿದೆ. ಹಾಗಾಗಿ ಇಲ್ಲಿ ಜನರಿಗೆ ನ್ಯಾಯವನ್ನು ಒದಗಿಸುವಂತ ಈ ಪಾದಯಾತ್ರೆ. ಇದಿಷ್ಟು ಬಿ ರಾಘವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ ರಾಮಚಂದ್ರ, ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಮಂಡ್ಯ. ಸೈಡ್ ಮಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.